ಹಲೋ ಸ್ನೇಹಿತರೆ, ನಮ್ಮ ವಿಡಿಯೋಗೆ ಸ್ವಾಗತ. ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ, ನಂತರ ನಿಮಗಾಗಿ ಬಹಳ ಮುಖ್ಯವಾದ ಅಪ್ಡೇಟ್ ಇದೆ. ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನನ್ನ ಈ ವಿಡಿಯೋಗೆ ನಿಮ್ಮ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಇನ್ನೂ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಗ್ಯಾಸ್ ಸಿಲಿಂಡರ್ ಹೊಂದಿರುವ ಯಾರಾದರೂ EKYC ಮಾಡುವುದು ಕಡ್ಡಾಯ ಎಂದು ಸರ್ಕಾರ ಇತ್ತೀಚಿನ ಅಪ್ಡೇಟ್ಗೆ ಬಂದಿದೆ. ನೀವು EKYC ಮಾಡದಿದ್ದರೆ ಗ್ಯಾಸ್ ಸಿಲಿಂಡರ್ ಮೇಲೆ ಸಬ್ಸಿಡಿ ಸಿಗುತ್ತದೆ. ನೋಡಿ ಸ್ನೇಹಿತರೆ, KYC ಮಾಡದಿದ್ದರೆ ಸಬ್ಸಿಡಿ ಸಿಗುವುದಿಲ್ಲ. ಈಗ ನೀವು ಗ್ಯಾಸ್ ಸಿಲಿಂಡರ್ ನಲ್ಲಿ ಸಬ್ಸಿಡಿಯನ್ನು ಪಡೆಯುತ್ತಿದ್ದೀರಿ ಮತ್ತು ಮುಂಬರುವ ಸಮಯದಲ್ಲಿ ಆ ಸಬ್ಸಿಡಿಯನ್ನು ಜಾಸ್ತಿ ಆಗುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 2024ರಲ್ಲಿ ನೀವು 300ರಷ್ಟು ಹೆಚ್ಚಿನ ಸಬ್ಸಿಡಿಯನ್ನು ಪಡೆಯುತ್ತಿದ್ದೀರಾ. ಅಂದ್ರೆ ಇದು ಮುಂದಿನ ದಿನಗಳಲ್ಲಿ 300ಕ್ಕಿಂತ ಹೆಚ್ಚಾಗಲಿದೆ. ಸಿಲಿಂಡರ್ಗೆ 300ಕ್ಕಿಂತ ಹೆಚ್ಚು ಸಬ್ಸಿಡಿ ಸಿಗುತ್ತದೆ. ಈ ವಿಡಿಯೋದಲ್ಲಿ ನಾವು ಮತ್ತು ನೀವು KYC ಮಾಡದಿದ್ದರೆ ಏನಾಗುತ್ತದೆ ಮತ್ತು ಅದನ್ನು ಮಾಡಲು ನಿಮಗೆ ಯಾವ ದಾಖಲೆಗಳು ಬೇಕಾಗ್ತದೆ ಸ್ನೇಹಿತರೆ ಎಂಬುದರ ಕುರಿತು ಮಾತನಾಡುತ್ತೇವೆ. ಮತ್ತು ನಾನು ಹೇಳಿದಂತೆ ನೀವು ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಎಲ್ಲಾ ಗ್ರಾಹಕರಿಗೆ EKYC ಮಾಡಿಸಿಕೊಳ್ಳುವುದು ಅವಶ್ಯಕ ಎಂದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಎಲ್ಲಾ ಗ್ಯಾಸ್ ಏಜೆನ್ಸಿಗಳಿಗೆ ಆದೇಶಿಸಿದೆ. ಕೊನೆಯ ದಿನಾಂಕ ಡಿಸೆಂಬರ್ 30. ಅವರ EKYC ಮಾಡಲು ಕೊನೆಯ ದಿನಾಂಕ ಎಂದು ಹೇಳುತ್ತಿದ್ದಾರೆ. EKYC ಅಂದ್ರೇನು ಎಂಬ ಪ್ರಶ್ನೆಗೆ ನಿಮ್ಮ ಮನಸ್ಸಿನಲ್ಲಿ ಬರ್ತಿರಬಹುದು ಮೋಸ್ಟ್ಲಿ. ಮತ್ತು ನೋಡಿ ಸ್ನೇಹಿತರೆ, KYC ಮಾಡಿದಾಗಲೆಲ್ಲ ನಿಮ್ಮ ಹೆಬ್ಬಟ್ಟಿನ ಗುರುತನ್ನು ತೆಗೆದುಕೊಳ್ಳುವುದು ನೀವು ಗಮನ ಹರಿಸುತ್ತೀರಾ. ನಿಮ್ಮ ಹೆಬ್ಬರಳನ್ನು ನಿಮ್ಮ ಆಧಾರ್ ಕಾರ್ಡ್ ನೊಂದಿಗೆ ಖಚಿತವಾಗಿ ಪರಿಶೀಲಿಸಲಾಗುತ್ತದೆ ಮತ್ತು ನಿಮ್ಮ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಲಿಂಕ್ ಮಾಡಲಾಗುತ್ತದೆ. ನೋಡಿ ಸ್ನೇಹಿತರೆ, ಉದಾಹರಣೆಗೆ ನಿಮ್ಮ ಗ್ಯಾಸ್ ಏಜೆನ್ಸಿಯಲ್ಲಿ ನೀವು EKYC ಯನ್ನು ಮಾಡುತ್ತಿದ್ದರೆ ಅದು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡುತ್ತದೆ. ಮತ್ತು ನಾನು ಹೇಳಿದಂತೆ ಈ ಪ್ರಕ್ರಿಯೆಯನ್ನು ಮಾಡಲು ನಿಮಗೆ ಯಾವ ದಾಖಲೆಗಳು ಬೇಕಾಗುತ್ತವೆ? ಮೊದಲನೆಯದಾಗಿ ನಿಮ್ಮ ಆಧಾರ್ ಕಾರ್ಡ್ ಅಗತ್ಯವಿದೆ ಮತ್ತು ನಿಮ್ಮ ಗ್ಯಾಸ್ ಸಂಖ್ಯೆ ಆಗಿರುವ ಗ್ರಾಹಕರ ಸಂಖ್ಯೆ ನಿಮಗೆ ಬೇಕಾಗುತ್ತದೆ. ಗ್ಯಾಸ್ ಏಜೆನ್ಸಿ ಸಂಖ್ಯೆ ಎಲ್ಲಿದೆ ಎಂದು ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ನಿಮ್ಮ ಗ್ಯಾಸ್ ಬುಕ್ಕಿಂಗ್ ಪುಸ್ತಕವನ್ನು ನಿಮ್ಮೊಂದಿಗೆ ಇಟ್ಕೊಳ್ಳಿ. ಮೂರನೇ ಪ್ರಮುಖ ದಾಖಲೆ ನಿಮ್ಮ ಮೊಬೈಲ್ ಸಂಖ್ಯೆ. ನೀವು ಗ್ಯಾಸ್ ಬುಕ್ ಮಾಡುವ ಮೊಬೈಲ್ ಸಂಖ್ಯೆ ನಿಮಗೆ ಅವಶ್ಯಕವಾಗಿದೆ. ಮತ್ತು ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಗ್ಯಾಸ್ KYC ಅನ್ನು ಎಲ್ಲಿ ಮಾಡಬೇಕು ಮತ್ತು ಅದನ್ನು ಹೇಗೆ ಮಾಡುವುದು? ನೋಡಿ ಸ್ನೇಹಿತರೆ, ನಾನು ತಿಳಿಸಿದ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಯಾರ ಹೆಸರಿನಲ್ಲಿ ನಿಮ್ಮ ಸಿಲಿಂಡರ್ ಇದೆಯೋ ಅವರೇ ತಮ್ಮ ಬುಕ್ಕಿಂಗ್ ಜೊತೆಗೆ ಗ್ಯಾಸ್ ಏಜೆನ್ಸಿಗೆ ಹೋಗಿ. ಅಲ್ಲಿ ಹೋಗಿ ನೀವು EKYC ಅನ್ನು ಗುರುತಿಸಬಹುದು. ನೋಡಿ ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ.